ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಗಳಗೌರಿ, ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞೆ ಮತ್ತು ಬಂಜತನ ನಿವಾರಣಾ ಸ್ಪೆಷಲಿಸ್ಟು. ಸೊ ನಿಮ್ಗೆ ಯಾವ ತರ ಮಾತ್ರೆ ಕೊಡ್ತೀವಿ IUI ಅಲ್ಲಿ? ಕ್ಲೋಮಿಫಿನ್ ಮತ್ತೆ ಲೆಟ್ರೋಜಾಲ್ ಅನ್ನೋ 2 ರೀತಿ ಟ್ಯಾಬ್ಲೆಟ್ ಇರುತ್ತೆ. ಸೊ ಕೆಲವು ಕೇಸಸ್ ಅಲ್ಲಿ PCO ಅಂತವ್ರಿಗೆ ತುಂಬಾ ಎಗ್ಸ್ ಬೇಡ, ಒಂದೇ ಎಗ್ ಬರಬೇಕು ಅನ್ನೋರ್ಗೆ ಲೆಟ್ರೋಜಾಲ್ ಕೊಡ್ಬೋದು. ಇಲ್ಲ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಎಲ್ಲ ನಾರ್ಮಲ್ ಇರುತ್ತೆ, ಅವ್ರಿಗೆ ಜಾಸ್ತಿ ಎಗ್ಸ್ ಬರೋದಕ್ಕೆ ನಾವು ಕ್ಲೋಮಿಫಿನ್ ಕೊಡ್ಬೋದು. ಎರಡನೇದು IUI ಮಾಡಿಸ್ಲೇಬೇಕಾ, ನ್ಯಾಚುರಲ್ ಆಗಿ ಟ್ರೈ ಮಾಡಬಹುದಾ ಅಂತಂದ್ರೆ, ತುಂಬಾ ಚೆನ್ನಾಗಿ ಸ್ಪರ್ಮ್ ಕೌಂಟ್ ಇದ್ರೆ, ಲೈಕ್ ಮೋರ್ ದೆನ್ 50 ಮಿಲಿಯನ್ ಸ್ಪರ್ಮ್ ಕೌಂಟ್ ಇದ್ದವ್ರಿಗೆ ನ್ಯಾಚುರಲ್ ಟ್ರೈ ಮಾಡಿದ್ರು IUI ಅಲ್ಲೂ ತುಂಬಾ ಡಿಫ್ರೆನ್ಸ್ ಏನು ಆಗೋದಿಲ್ಲ. ಆಮೇಲೆ ಯಾವಾಗ ನಾವು IUI ಇಂದ IVF ಹೋಗ್ಬೇಕು ಅಂತ ಕೇಳ್ಬೋದು. ಸೊ IUI 3 ರಿಂದ 4 ಸೈಕಲ್ ಆಗಿನೂ ಸಕ್ಸಸ್ ಆಗಿಲ್ಲ ಅಂತಂದ್ರೆ ನೀವು IVF ಬಗ್ಗೆ ಥಿಂಕ್ ಮಾಡ್ಬೋದು. 6 ಸೈಕಲ್ಸ್ IUI ಆಗಿದೆ ಅಂದ್ರೆ IVF ಹೋಗೋದು ಬೆಟರ್. IUI ಆದ್ಮೇಲೆ ರೆಸ್ಟ್ ಏನಾದ್ರು ತಗೋಬೇಕಾ? ಆತರ ಏನು ರೆಸ್ಟ್ ರೆಕಮೆಂಡೆಡ್ ಏನಿಲ್ಲ. ನೀವು ನಾರ್ಮಲ್ ಎಲ್ಲ ಕೆಲಸನೂ IUI ಆದ್ಮೇಲೆ ಮಾಡ್ಬೋದು. ಸ್ವಿಮ್ಮಿಂಗ್ ಮಾತ್ರ 1-2 ಡೇಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ, ಬಟ್ ಅದ್ ಬಿಟ್ಟು ಬೇರೆ ಎಲ್ಲ ಆಕ್ಟಿವಿಟೀಸು ಮಾಡ್ಬೋದು. ಆಮೇಲೆ ಸಪೋಸ್ ಒಂದು ಟ್ಯೂಬ್ ಬ್ಲಾಕ್ ಇತ್ತು ಅಂತ ಹೇಳಿದ್ರೆ ಅವಾಗ IUI ಮಾಡಿಸಬಹುದಾ? ಒಂದು ಟ್ಯೂಬ್ ಬ್ಲಾಕ್ ಇದ್ದು ಅದೇ ಸೈಡು ಮೊಟ್ಟೆ ಬೆಳವಣಿಗೆ ಆಗ್ತಿದೆ ಅಂತಂದ್ರೆ IUI ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಬ್ಲಾಕ್ ಇಲ್ಲದೆ ಇರೋ ಸೈಡು, ಅಂದ್ರೆ ಟ್ಯೂಬ್ ಓಪನ್ ಇರೋ ಸೈಡೇ ಮೊಟ್ಟೆನೂ ಬೆಳವಣಿಗೆ ಆಗ್ತಿದ್ರೆ ನೀವು ಡೆಫಿನೆಟ್ಲಿ IUI ಮಾಡಿಸ್ಕೋಬಹುದು ಆ ಸೈಕಲ್. ಸೊ IUI ಸಕ್ಸಸ್ ನ ಇಂಪ್ರೂವ್ ಮಾಡಕ್ಕೆ ನಾವೇನ್ ಮಾಡಬಹುದು ಅಂತ ನೀವು ಕೇಳಿದ್ರೆ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಒಳ್ಳೆ ಫುಡ್ ಹ್ಯಾಬಿಟ್ಸ್ ಇಟ್ಕೊಳ್ಳಿ, ಹಿಂಗ್ ಮಾಡಿ, ವಾಕಿಂಗ್ ಮಾಡಿ ಅದನ್ನ ಹೇಳ್ಬೋದು. ಬಟ್ ಆಸ್ ಸಚ್ IUI ಗೋಸ್ಕರನೇ ಇದು ಮಾಡಿದ್ರೇನೆ ಸಕ್ಸಸ್ ಆಗುತ್ತೆ ಅನ್ನೋಂಥದ್ದು ಏನೂ ಇಲ್ಲ. ಅದು ಒಂದು ಚಾನ್ಸ್ ಫ್ಯಾಕ್ಟರ್. ಅದಕ್ಕೆ ಆಲ್ರೆಡಿ ನಾವು ಮೆಡಿಸಿನ್ ಮತ್ತೆ ಸ್ಕ್ಯಾನ್ ಮೂಲಕ ಎಷ್ಟಾಗುತ್ತೋ ಅಷ್ಟು ಮಾಡಿರ್ತೀವಿ. ಇನ್ ಮಿಕ್ಕಿದ್ದು ಲಕ್ ಮ್ಯಾಟರ್ ಆಗುತ್ತೆ IUI ಅಲ್ಲಿ ಸಕ್ಸಸ್ ಬರೋದಕ್ಕೆ. ಥ್ಯಾಂಕ್ ಯು.